ಯಮ್ಮಿ ಚೀಸ್ ಪಾಕೆಟ್ಸ್. ಇದು ತುಂಬ ರುಚಿಯಾಗಿತ್ತು ತಿನ್ನೋದಕ್ಕೆ. ಮಾಡೋದು ತುಂಬ ಈಸಿ, ಫಟಾಫಟ್ ಅಂತ ಒಂದು 15 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಸ್ಟ್ರೆಚಬಲ್ ಆಗಿ ತುಂಬ ಯಮ್ಮಿ ಆಗಿರುತ್ತೆ. ನಾನು ನಂದಿನಿ ಮೊಜರೆಲ್ಲಾ ಚೀಸ್ ಯೂಸ್ ಮಾಡಿ ಇದನ್ನು ಮಾಡಿದೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಸ್ಪೈಸಿಯಾಗಿ ಮಾಡೋದಕ್ಕೆ 3 ಕಪ್ ಅಷ್ಟು ನಾನು ಮೈದಾ ಹಿಟ್ಟು ತೊಗೊಂಡೆ. ನೀವು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ತೊಗೋಬೋದು. ಇದಕ್ಕೆ ಉಪ್ಪು, ಎಣ್ಣೆ, ನೀರು ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು 5-10 ನಿಮಿಷ ರೆಸ್ಟಿಗೆ ಬಿಡಿ. ಆನಂತರ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೋಸ್ ಎಲ್ಲದನ್ನು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಥರ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಬೇಕು. ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡರ್ ಹಾಕಿ. ಸಾಲ್ಟ್ ಹಾಕುವಾಗ ಸ್ವಲ್ಪ ಎಚ್ಚರ ವಹಿಸಿ, ಯಾಕಂದರೆ ಚೀಸ್ನಲ್ಲಿ ಸಾಲ್ಟ್ ಇರೋದ್ರಿಂದ ನೋಡ್ಕೊಂಡು ಹಾಕಿ ನಿಮ್ಗೆ ರುಚಿಗೆ ತಕ್ಕಷ್ಟು. ಆನಂತರ ಇದನ್ನ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಹುರಿಬೇಕು, ಒಂದು 5-10 ನಿಮಿಷ. ಹುರಿದ ನಂತರ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಸ್ವಲ್ಪ ಪಕ್ಕದಲ್ಲಿ ತೆಗೆದಿಡಿ. ಅನಂತರ ಕಲಿಸ್ಕೊಂಡಿರೋಂತಹ ಮೈದಾ ಹಿಟ್ಟನ್ನ ತೊಗೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು, ಪೂರಿ ಹಿಟ್ಟಿನ ಉಂಡೆ ಹದಕ್ಕೆ ಉಂಡೆ ಮಾಡಿಕೊಂಡು ಇದನ್ನೇನು ಮಾಡಬೇಕು, ಪೂರಿ ಥರ ಲಟ್ಟಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸುಮಾರು ಒಂದು 20 ಪೂರಿಯಷ್ಟು, 3 ಕಪ್ ಮೈದಾ ಹಿಟ್ಟಿಗೆ 20 ಆಯಿತು. ಮೊಜರೆಲ್ಲಾ ಚೀಸ್, ನಂದಿನಿ ಮೊಜರೆಲ್ಲಾ ಚೀಸು 1 kg ತೊಗೊಂಡು ಬಂದಿದ್ದೆ ನಂದಿನಿ ಪಾರ್ಲರಿಂದ. ಇದನ್ನು ನಾವು ಮಾಡ್ಕೊಂಡಿರೋಂತಹ ಈ ಮಿಶ್ರಣಕ್ಕೆ ಹಾಕಿ, ಚೀಸ್ ಜಾಸ್ತಿ ಇಷ್ಟ ಆದರೆ ಹಾಕಿ. ಆನಂತರ ಈ ಪೂರಿ ಥರ ಲಟ್ಸ್ಕೊಂಡಿರೋದಕ್ಕೆ ಈ ಮಿಕ್ಸ್ಚರ್ನ ತುಂಬಿಟ್ಟು ಆ ಕಡೆ ಈ ಕಡೆ ಸೆಕ್ಯೂರ್ ಮಾಡಿ ನೀಟಾಗಿ ಸ್ವಲ್ಪ ಒತ್ತಿ ಓಪನ್ ಆಗದಂಗೆ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಕೊಂಡು ಇದನ್ನು ಆಯಿಲ್ನಲ್ಲಿ ಫ್ರೈ ಮಾಡಬೇಕು. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡಾಗ ನಿಮಗೆ ಚೀಸ್ ಪಾಕೆಟ್ಸು ರೆಡಿ ಆಯಿತು. ನೋಡಿ, ಮೊಜರೆಲ್ಲಾ ಚೀಸ್ ಹಾಕಿರೋದ್ರಿಂದ ಎಷ್ಟು ಸ್ಟ್ರೆಚಬಿಲಿಟಿ ಬಂದಿದೆ, ಯಮ್ಮಿ ಆಗಿದೆ, ತುಂಬ ಟೇಸ್ಟ್ ಆಗಿದೆ. ಇದನ್ನು